ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರಾಯರನ್ನು ನಾವು ಸರಳವಾಗಿ ಕೂಡ ಪೂಜೆ ಮಾಡಿ ಅವರ ಅನುಗ್ರಹನ ಬೇಗವಾಗಿ ಪಡ್ಕೋಬೋದು. ಯಾವ ರೀತಿಯಾಗಿ ರಾಯರಿಗೆ ಸರಳವಾಗಿ ಪೂಜೆ ಮಾಡಿ ಅವರ ಅನುಗ್ರಹನ ಪಡ್ಕೋಬೋದು ಅಂತೇಳಿ ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ಮನೆಯಲ್ಲಿ ನೆಮ್ಮದಿನೇ ಇಲ್ಲ, ಪ್ರತಿದಿನ ಬೆಳಗಾದ್ರೇ ಜಗಳ ಆಗುತ್ತೆ, ಸಂಸಾರದಲ್ಲಿ ನೆಮ್ಮದಿ ಇಲ್ಲ, ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಆಗ್ತಾ ಇಲ್ಲ, ಅತ್ತೆ ಸೊಸೆ ಮಧ್ಯೆ ಹೊಂದಾಣಿಕೆ ಆಗ್ತಾ ಇಲ್ಲ, ಎಷ್ಟು ವರ್ಷ ಆಯ್ತಪ್ಪ ಮದುವೆಯಾಗಿ ನಮಗೊಂದು ಮಕ್ಕಳಾಗ್ತಾ ಇಲ್ಲ ಅನ್ನೋರು, ಹಾಗೆ ವಯಸ್ಸಾಗ್ತಾ ಇದ್ರು ನನಗೊಂದು ಮದುವೆ ಆಗ್ತಾ ಇಲ್ಲ, ಹಾಗೆ ಇನ್ನು ಕೆಲವರಿಗೆ ಮನೆ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಇನ್ನೂ ಎಷ್ಟು ವರ್ಷ ಆದರೂ ನಾನು ಬಾಡಿಗೆ ಮನೆಯಲ್ಲೇ ಇದ್ದೀನಿ, ಹಾಗೆ ಇನ್ನು ನಾನು ಎಷ್ಟು ಕೆಲಸ ಮಾಡಿದ್ರೂ ಕೂಡ ₹1 ನನಗೆ ಸೇವ್ ಮಾಡೋಕ್ಕಾಗ್ತಾ ಇಲ್ಲ, ಬಂದಿದ್ದ ದುಡ್ಡೆಲ್ಲ ನಾನು ಸಾಲ ತೀರಿಸೋದ್ರಲ್ಲೇ ಹೋಗ್ತಾ ಇದೆ. ಏನೋ ಒಂದು ದುಡ್ಡು ಬಂತಂತ ಅಂದರೆ ಮನೇಲಿ ಯಾವುದೋ ಒಂದು ಕಷ್ಟ ರೆಡಿಯಾಗಿರುತ್ತೆ, ಇಲ್ಲ ಮಕ್ಕಳು ಫೀಸ್ ರೆಡಿಯಾಗಿರುತ್ತೆ, ಇಲ್ಲ ಅಪ್ಪ ಅಮ್ಮ ಹುಷಾರು ತಪ್ತಾರೆ, ಏನೋ ಒಂಥರ ದುಡ್ಡೇ ಮನೇಲಿ ಉಳಿತಾ ಇಲ್ಲ, ಮನೆ ನೆಮ್ಮದಿನೇ ಇಲ್ಲ, ಸಾಕಾಗಿದೆಯಪ್ಪ ನನ್ನ ಜೀವನ ಅನ್ನೋರು ಪ್ರತಿ ವಾರ ಗುರುವಾರ ರಾಯರಿಗೆ ಪೂಜೆ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಆಗೇ ಆಗುತ್ತೆ. ಬರೀ ಈ ಕಾರಣಕ್ಕೆ ಅಂತ ಅಲ್ಲ, ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಕಾರಣ ಇರಲಿ, ರಾಯರನ್ನು ನಂಬ್ತಾ ಬನ್ನಿ, ರಾಯರಿಗೆ ಪೂಜೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ರಾಯರು ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಇದಕ್ಕೆ ಜೀವಂತ ಸಾಕ್ಷಿನೇ ನಾನು. ರಾಯರು ನನ್ನ ಜೀವನದಲ್ಲಿ ಬಂದಮೇಲೆ, ಇಲ್ಲ ರಾಯರನ್ನು ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಅನ್ನೋದು ಬಂದಿದೆ. ಮೊದಲೆಲ್ಲ ಮನೆಯಲ್ಲಿ ಎಲ್ಲರೂ ಕೂತು ಮಾತಾಡೋದೇ ಹೆಚ್ಚಾಗ್ಬಿಟ್ಟಿತ್ತು. ಅಮಾವಾಸ್ಯೆಗೊಂದಿನ, ಹುಣ್ಣಿಮೆಗೊಂದಿನ, ಬೇರೆ ದಿನ ಎಲ್ಲ ಬರೀ ಜಗಳನೇ ಇರ್ತಿತ್ತು ಮನೆಯಲ್ಲಿ. ಈಗ ರಾಯರ ದಯೆಯಿಂದ ಮನೇಲಿ ಯಾವುದೇ ಜಗಳಗಳಾಗ್ತಾ ಇಲ್ಲ, ಅಸಮಾಧಾನ ಆಗ್ತಾ ಇಲ್ಲ. ಏನೇ ಇದ್ರೂ ಕೂತು ಮಾತಾಡ್ತೀವಿ, ಖುಷಿಯಿಂದ ನಾವು ಸಮಯವನ್ನು ಕಳೀತೀವಿ. ಹಾಗೆ ಮೊದಲು ಬರೀ ಹಣಕಾಸಿನ ತೊಂದರೆ, ಬರೀ ಸಾಲ ಆಗ್ತಾಯಿತ್ತು. ಇವತ್ತು ನಾವು ಈ ಮಟ್ಟಕ್ಕೆ ಇದ್ದೀವಿ ಅಂತ ಅಂದರೆ ಅದಕ್ಕೆ ರಾಯರನೇ ಕಾರಣ. ಈಗ ಒಂದು ಹಣ ಬಂತು ಅಂತ ಅಂದರೆ ಇದರಲ್ಲಿ ಎಷ್ಟು ನಾವು ಖರ್ಚು ಮಾಡ್ಬೋದು, ಎಷ್ಟನ್ನ ಕೂಡಿಡ್ಬೋದು ಅಂತೇಳಿ ನಾವು ಮನೆಯಲ್ಲಿ ಕೂತು ಪ್ಲ್ಯಾನ್ ಮಾಡ್ತೀವಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದೇ ರೀತಿ ತುಂಬ ವಿಷಯದಲ್ಲಿ ನನ್ನ ಜೀವನದಲ್ಲಿ ಬದಲಾವಣೆ ಆಗಿದೆ. ನೀವು ಕೂಡ ರಾಯರನ್ನು ಪೂಜೆ ಮಾಡ್ತಾ ಬನ್ನಿ, ನಿಮಗೂ ಕೂಡ ರಾಯರು ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ. ಇನ್ನು ಯಾವ ರೀತಿಯಾಗಿ ರಾಯರನ್ನು ಪೂಜೆ ಮಾಡೋದು ಅಂತ ಅಂದರೆ, ಗುರುವಾರದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೇನ ಗುಡಿಸಿ ಒರೆಸಿ ಶುಚಿಗೊಳಿಸ್ಬೇಕಾಗತ್ತೆ. ಅದಾದ ನಂತರ ಸ್ನಾನ ಮಾಡಿ ಮನೆ ಹೊಸಲು ಬಾಗಿಲು ಏನಿರುತ್ತೆ ಅದನ್ನು ನೀರಲ್ಲಿ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಬಾಗಿಲಿಗೆ ಹೂವನ್ನ ಇಡಬೇಕಾಗತ್ತೆ. ಮೊದಲನೇ ಕೆಲಸನೇ ನೀವು ಅದನ್ನು ಮಾಡಬೇಕು. ಅದಾದ ನಂತರ ನೀವು ಮಡಿಯಿಂದ ದೇವ್ರ ಮನೆಯಲ್ಲಿರುವ ದೇವರ ವಸ್ತುಗಳು ಏನಿರುತ್ತೆ, ಪೂಜಾ ಸಾಮಗ್ರಿಗಳನ್ನು, ಅದನ್ನು ಒಂದೊಂದಾಗಿ ನೀವು ಶುಚಿಗೊಳಿಸ್ಬೇಕಾಗತ್ತೆ. ಪಿತಾಂಬರಿ ಪುಡಿ ಅಥವಾ ಹುಳಿಯಿಂದ ನೀವು ಕ್ಲೀನ್ ಮಾಡ್ಬೋದು. ಪಿತಾಂಬರಿ ಪುಡಿ ನಿಮ್ಗೆ ಅಂಗಡಿಲಿ ಸಿಗತ್ತೆ. ಗುರುವಾರದ ದಿನ ನಿಮಗೆ ಬೆಳಗ್ಗೆ ಎದ್ದು ಪೂಜೆ ಸಾಮಗ್ರಿಗಳನ್ನ ಶುಚಿ ಮಾಡೋದು ಕಷ್ಟ ಆಗುತ್ತೆ ಅನ್ನೋರು ಹಿಂದಿನ ದಿನ ರಾತ್ರಿನೇ ನೀವು ತಲೆ ಸ್ನಾನ ಮಾಡಿಬಿಟ್ಟು ದೇವರ ಮನೆ ವಸ್ತುಗಳನ್ನ ಸ್ವಚ್ಛಗೊಳಿಸ್ಬೋದು. ಆದರೆ ಹಿಂದಿನ ದಿನ ರಾತ್ರಿ ನಾನ್ ವೆಜ್ ತಿಂದಿರಬಾರ್ದು. ಇಲ್ಲ ಪರವಾಗಿಲ್ಲ ನನಗೆ ಟೈಮ್ ಇರುತ್ತೆ ಅನ್ನೋರು ಗುರುವಾರ ದಿನ ಬೆಳಗ್ಗೆನೆ ಸ್ನಾನ ಮಾಡಿ ದೇವ್ರ ಮನೆ ವಸ್ತುಗಳನ್ನ ಕ್ಲೀನಾಗಿ ನೀವು ಸ್ವಚ್ಛ ಮಾಡಿ, ಅದಾದ ನಂತರ ದೇವ್ರ ಮನೆಯಲ್ಲೂ ಒಂದು ರಂಗೋಲಿನ ಹಾಕಿ, ಆಮೇಲೆ ರಾಯರನ್ನ ಎಲ್ಲಿಡ್ತೀರಾ ಅಲ್ಲಿ ಪುಟ್ಟದಾಗಿ ಒಂದು ರಂಗೋಲಿನ ಹಾಕಿ, ಆ ರಂಗೋಲಿ ಮೇಲೆ ಒಂದು ಮಣೆನ ಇಡಿ. ನೀವು ಮರದ ಮಣೆ, ದೇವ್ರ ಮಣೆ ಎಲ್ಲ ಯೂಸ್ ಮಾಡ್ತಿರಲ್ಲ ಅದನ್ನು ಇಡಿ. ಅದ್ರ ಮೇಲೆ ಒಂದು ತಟ್ಟೆನ ಇಡಿ. ಹಿತ್ತಾಳೆ ಅಥವಾ ಕಂಚಿನ ತಟ್ಟೆ ಆದರೆ ಒಳ್ಳೆಯದು. ನಿಮ್ಮ ಹತ್ರ ಇಲ್ಲ ಅಂದರೆ ಮಣ್ಣಿನ ತಟ್ಟೆ ಆದರೆ ಇನ್ನೂ ಶ್ರೇಷ್ಠವಾದದ್ದು. ಇವಾಗೆಲ್ಲ ಮಣ್ಣಿನ ತಟ್ಟೆ ಸಿಗಲ್ಲ, ನಿಮಗೆ ಹಿತ್ತಾಳೆ ಅಥವಾ ಕಂಚಿನ ತಟ್ಟೆ ಸಿಗತ್ತೆ. ಇನ್ನು ಕೆಲವ್ರು ಪಾಪ ನಮ್ಮ ಹತ್ರ ಇಲ್ಲ ಅನ್ನೋರು ನೀವು ಸ್ಟೀಲ್ ತಟ್ಟೆನೇ ಯೂಸ್ ಮಾಡ್ಕೋಬೋದು. ಆದರೆ ಅದು ದೇವರಿಗಾಗಿ ಮಾತ್ರ ಸೀಮಿತ ಆಗಿರಬೇಕು. ಆ ಮಣೆ ಮೇಲೆ ತಟ್ಟೆನ ಇಟ್ಬಿಟ್ಟು, ಇನ್ನು ಬೇರೆ ದೇವ್ರುಗಳು ಏನಿರುತ್ತೆ ನಿಮ್ಮ ಮನೆ ದೇವ್ರ ಮನೇಲಿ ದೇವರಿಗೆಲ್ಲ ಅರಿಶಿಣ ಕುಂಕುಮ ಹಚ್ಚಿ, ರಾಯರು ಫೋಟೋ ಅಥವಾ ವಿಗ್ರಹ ಏನಿರುತ್ತೆ ಅದಕ್ಕೆ ನೀವು ಗಂಧನ ಹಚ್ಚಬೇಕಾಗತ್ತೆ. ತಟ್ಟೆ ಮೇಲೆ ರಾಯರು ಮೂರ್ತಿನ ಇಟ್ಬಿಟ್ಟು ರಾಯರಿಗೆ ಗಂಧನ ಹಚ್ಚಿ ವಿಭೂತಿನ ಹಚ್ಚಬೇಕಾಗತ್ತೆ. ಇನ್ನೇ ರಾಯರಿಗೆ ಅತಿ ಹೆಚ್ಚು ನೀವು ಹೂವಿಂದ ಅಲಂಕಾರ ಮಾಡಿ, ನಿಮ್ಮ ಮನೇಲಿ ಏನು ಹೂವು ಇರುತ್ತೆ ಅದನ್ನು ರಾಯರಿಗೆ ಮುಡಿಸಿ. ಆದರೆ ರಾಯರಿಗೆ ಶ್ರೇಷ್ಠವಾದದ್ದು ತುಳಸಿ ಎಲೆ.
ತುಳಸಿ ಎಲೆ ಅಥವಾ ತುಳಸಿ ಹಾರ ಅದನ್ನು ಮಿಸ್ ಮಾಡಲೇಬೇಡಿ. ರಾಯರಿಗೆ ಒಂದು ಎಲೆ ಆದರೂ ಶ್ರೇಷ್ಠವಾದದ್ದೇ. ರಾಯರಿಗೆ ತುಳಸಿ ಎಲೆ ಅಥವಾ ತುಳಸಿ ಮಾಲೆನ ಮುಡಿಸಿ ಎಲ್ಲ ದೇವರಿಗೂ ಹೂವಿಂದ ಅಲಂಕಾರ ಮಾಡಿ, ಇನ್ನು ರಾಯರಿಗೆ ಪ್ರಿಯವಾದದ್ದು ತುಪ್ಪದ ದೀಪ ಅಥವಾ ಕೊಬ್ಬರಿ ಎಣ್ಣೆ ದೀಪ. ಅದನ್ನು ರಾಯರು ಎಡಬದಕ್ಕೊಂದು ಬಲಭಾಗಕ್ಕೊಂದು ರಾಯರ ಕಡೆ ಮುಖ ಮಾಡಿ ದೀಪವನ್ನು ಹಚ್ಚಬೇಕಾಗತ್ತೆ. ನಾವೆಲ್ಲ ನಮ್ಮ ಕಡೆ ಮುಖ ಮಾಡಿ ದೇವ್ರ ದೀಪ ಹಚ್ತೀವಲ್ಲ, ಆ ಥರ ಅಲ್ಲ, ದೀಪ ರಾಯರ ಕಡೆನೇ ಮುಖ ಮಾಡಿ ಬೆಳಗ್ತಾ ಇರಬೇಕು. ಆ ರೀತಿಯಾಗಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ. ಇನ್ನು ಮಂತ್ರಾಲಯಕ್ಕೆ ಹೋಗುವವರು ಮನೆಗೆ ಸ್ವಲ್ಪ ಮಂತ್ರಾಕ್ಷತೆನ ತಂದಿಟ್ಕೊಂಡಿರ್ತೀರ. ಯಾರೇ ಮಂತ್ರಾಲಯಕ್ಕೆ ಹೋದರೂ ನೀವು ಅಲ್ಲಿ ಕೊಡುವಂಥ ಮಂತ್ರಾಕ್ಷತೆನ ತಂದು ದೇವ್ರ ಮನೇಲಿ ಇಟ್ಕೊಳ್ಳಿ. ಅದು ರಾಯರ ಒಂದು ಶಕ್ತಿ. ರಾಯರಿಗೆ ಎಷ್ಟು ಶಕ್ತಿ ಇದೆಯೋ ರಾಯರ ಮಂತ್ರಾಕ್ಷತೆ ಕೂಡ ಅಷ್ಟೇ ಶಕ್ತಿ ಇದೆ. ಯಾವತ್ತೂ ಮಂತ್ರಾಲಯಕ್ಕೆ ಹೋದರೆ ಮಿಸ್ ಮಾಡಲೇಬೇಡಿ. ಅಲ್ಲೆಲ್ಲ ಕೊಡ್ತಾ ಇರ್ತಾರಲ್ವ ನಿಮಗೆ, ಅದ್ರಲ್ಲಿ ಸ್ವಲ್ಪನ ನೀವು ಒಂದು ಸ್ವಲ್ಪ ಮನೆಗೆ ತಂದಿಟ್ಕೊಳ್ಳಿ. ಆ ಮಂತ್ರಾಕ್ಷತೆ ಏನಿರುತ್ತೆ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನೀವು ಮನೆಯಲ್ಲೇ ಕೂಡ ಅಕ್ಕಿಗೆ ಅರಿಶಿಣ ಕುಂಕುಮ ಹಾಕಿ ನೀವು ಮಂತ್ರಾಕ್ಷತೆಯನ್ನು ನೀವು ತಯಾರು ಮಾಡ್ಕೋಬೋದು. ಸ್ವಲ್ಪ ಮಂತ್ರಾಕ್ಷತೆನ ದೇವ್ರಿಗೆ ತುಪ್ಪದ ದೀಪ ಹಚ್ಚಿಬಿಟ್ಟು ಸ್ವಲ್ಪ ಮಂತ್ರಾಕ್ಷತೆನ ಬಲಗೈಯಲ್ಲಿ ಹಿಡ್ಕೋಬೇಕಾಗತ್ತೆ. ಬಲಗೈಯಲ್ಲಿ ಹಿಡ್ಕೊಂಡು ನಿಮ್ಗೇನು ಸಮಸ್ಯೆ ಇದೆ, ನೀವು ಯಾವ ಕಷ್ಟದಿಂದ ಬಳಲ್ತಾ ಇದ್ದೀರಾ ಅದನ್ನು ನೀವು ರಾಯರ ಹತ್ರ ಬೇಡ್ಕೋಬೇಕಾಗತ್ತೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಿಮಗೆ 4-5 ಕಷ್ಟ ಇರುತ್ತೆ, ಎಲ್ಲದನ್ನೂ ಒಂದೇ ಸಲ ನೀವು ಹೇಳೋಕ್ಕೆ ಹೋಗಬೇಡಿ. ನಿಮ್ಗೆ ಈಗ ಯಾವುದು ತೀವ್ರವಾಗಿ ಕಷ್ಟ ಇದೆ, ಈಗೇನೋ ಆರೋಗ್ಯ ಸಮಸ್ಯೆ ಏನೋ ಒಂದಿದೆ, ಒಂದೇ ಸಲ ನೀವು ಒಂದೇ ವಿಷಯನ ಸಂಕಲ್ಪ ಮಾಡಿ. ಅದು ನಿಮಗೆ ನೆರವೇರಿದ ಮೇಲೇ ನೀವು ಮತ್ತೆ ರಾಯರಿಗೆ ಪೂಜೆ ಮಾಡ್ತಿರಲ್ವ, ಆವಾಗ ಮತ್ತೊಂದು ವಿಷಯಕ್ಕೆ ಸಂಕಲ್ಪ ಮಾಡಿ. ನಂಗೆ ಬರೋ ಕಷ್ಟನೆಲ್ಲ ಒಟ್ಟಿಗೆ ಹೇಳ್ಕೊಬೇಡಿ. ಈಗ ನಿಮಗೇನೋ ಒಂದು ಆರೋಗ್ಯ ಸಮಸ್ಯೆನಾ, ರಾಯರೇ ನಂಗೆ ಇಂಥ ಆರೋಗ್ಯ ಸಮಸ್ಯೆ ಆಗ್ತಾಯಿದೆ, ನನಗೆ ಅಷ್ಟು ದುಡ್ಡು ಖರ್ಚು ಮಾಡೋಷ್ಟು ನನ್ನ ಹತ್ರ ಇಲ್ಲ, ನೀವೇ ನನಗೆ ಕಾಪಾಡಬೇಕು ರಾಯರೇ, ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ ಅಂಥೇಳಿ ನೀವು ಅಕ್ಕಿನ ಕೈಯಲ್ಲಿ ಹಿಡಿದ್ಬಿಟ್ಟು ನೀವು ಸಂಕಲ್ಪನ ಮಾಡಿ ಆ ತಟ್ಟೆಗೆ ಹಾಕಬೇಕಾಗತ್ತೆ. ಏನು ತಟ್ಟೆ ಇದೆಯಲ್ಲ, ರಾಯರು ಇಟ್ಟಿದ್ದೀರಲ್ಲ, ಅದೇ ತಟ್ಟೆಗೆ ಈ ಒಂದು ಮಂತ್ರಾಕ್ಷತೆನ ಹಾಕಬೇಕಾಗತ್ತೆ. ಅದಾದ ನಂತರ ನೀವು ರಾಯರಿಗೆ ತುಪ್ಪದ ಬತ್ತಿ ಸಿಗತ್ತೆ, ನೀವು ಮನೇಲೇ ಕೂಡ ತುಪ್ಪದ ಬತ್ತಿ ಮಾಡ್ಕೋಬೋದು. ಇಲ್ಲಾಂದರೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ ನೋಡಿ, ಒಂದು ಬಾಕ್ಸಲ್ಲಿ 200 ಪೀಸ್ ಏನೋ ಬರುತ್ತೆ, ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆ ತುಪ್ಪದ ಬತ್ತಿಯಿಂದ ನೀವು ರಾಯರಿಗೆ ಆರತಿನ ಮಾಡಿ, ಹೇಗೆ ನೀವು ರಾಯರಿಗೆ ಕರ್ಪೂರದಿಂದ ಆರತಿ ಮಾಡ್ತಾಯಿದ್ರೋ ಅದರಲ್ಲಿ ಮಾಡಬೇಡಿ. ಈ ತುಪ್ಪದ ಬತ್ತಿಯಿಂದ ನೀವು ರಾಯರಿಗೆ ಆರತಿನ ಮಾಡಿ, ಹಾಗೆ ಗಂಧದ ಕಡ್ಡಿನ ಬೆಳಗಿ ರಾಯರಿಗೆ ಒಂದು ತೆಂಗಿನಕಾಯಿನ ಹೊಡೆದ್ಬಿಟ್ಟು ಬಲಗಡೆ ಒಂದು ಎಡಗಡೆ ಒಂದು ಇಟ್ಟು ನೀವು ರಾಯರಿಗೆ ಭಕ್ತಿಯಿಂದ ಕೈ ಮುಗಿರಿ. ಈ ಆರತಿ ಏನು ಬೆಳಗ್ತಾ ಇರ್ತೀರಾ ಆವಾಗ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಇದೇ ರೀತಿ ನೀವು ಆರತಿ ಬೆಳಗುವಾಗಲೂ ಹೇಳ್ಕೊತಾ ಇರಬೇಕು. ಮತ್ತು ಗಂಧದ ಕಡ್ಡಿ ಬೆಳಗುವಾಗಲೂ ನೀವು ರಾಯರಿಗೆ ಇದನ್ನೇ ಹೇಳ್ತಾ ಇರಬೇಕು. ಪ್ರತಿ ಗುರುವಾರನೂ ನೀವು ಇದೇ ರೀತಿ ಪೂಜೆ ಮಾಡಬೇಕು. ಆದರೆ ತಟ್ಟೆಯಲ್ಲಿ ಏನು ಮಂತ್ರಾಕ್ಷತೆ ಹಾಕಿರ್ತೀರ ಅದನ್ನು ನೀವು ತೆಗಿಬಾರ್ದು. ರಾಯರನ್ನು ಅಷ್ಟೇ ಆ ತಟ್ಟೆಯಿಂದ ನಿಮ್ಮ ಸಂಕಲ್ಪ ನೆರವೇರೋವರೆಗೂ ನೀವು ತೆಗಿಬಾರ್ದು. ಹೂನ ಏನು ಮುಡಿಸಿರ್ತಾರೋ ಹೂನ ತುಳಸಿ ಎಲೆನ ಅದನ್ನು ತೆಗಿಬೋದು, ಆದರೆ ರಾಯರನ್ನು ಎತ್ತಬಾರ್ದು. ರಾಯರು ಆ ತಟ್ಟೆಯಲ್ಲೇ ಇರಬೇಕು. ಹೀಗೆ ಪ್ರತಿ ಗುರುವಾರನೂ ನೀವು ಪೂಜೆ ಮಾಡ್ತಾ ಬನ್ನಿ ರಾಯರಿಗೆ. ನೀವು ಈ ರೀತಿ ರಾಯರಿಗೆ ತುಪ್ಪದ ದೀಪ ಅಥವಾ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದ್ರಿಂದ ನಿಮ್ಮ ಮನೇಲಿ ಎಷ್ಟೋ ವಿಷಯಗಳು ಚೇಂಜ್ ಆಗ್ತಾ ಹೋಗುತ್ತೆ, ಎಷ್ಟೋ ವಿಷಯಗಳಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ನಿರಾಳ, ಏನೋ ಖುಷಿ ಮನೆಯಲ್ಲಿ. ಈಗ ಯಾರೆಲ್ಲ ಮುನ್ಸ್ಕೊಂಡು ಹೋಗಿರ್ತೀರ ನಿಮ್ಮ ಮನೇಲಿ, ನಿಮ್ಮ ಅಳಿಯ ಮಗಳು ಸೊಸೆ ಅವರೆಲ್ಲ ಮತ್ತೆ ಬರ್ತಾರೆ. ಇದು ಖಂಡಿತವಾಗೂ ಸತ್ಯ. ಇದೇ ರೀತಿ ನೀವು ಪ್ರತಿ ಗುರುವಾರ ಪೂಜೆ ಮಾಡ್ತಾ ಬನ್ನಿ. ಮಧ್ಯದಲ್ಲಿ ಪೀರಿಯಡ್ಸ್ ಆಯಿತು ಅಂದರೆ ಆ ದಿನ ಪೂಜೆ ಮಾಡಬೇಡಿ, ಮುಂದಿನ ವಾರದಿಂದ ಪೂಜೆ ಮಾಡ್ತಾ ಬನ್ನಿ. ಹೀಗೆ ಪ್ರತಿನಿತ್ಯ ರಾಯರಿಗೆ ಪ್ರತಿ ಗುರುವಾರ ನೀವು ರಾಯರಿಗೆ ಪೂಜೆ ಮಾಡ್ತಾ ಬನ್ನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ರಾಯರ ಮೇಲೆ ನಂಬಬೇಕು. ಎಷ್ಟು ಭಕ್ತಿಯಿಂದ ನಂಬ್ತೀವೋ ಅಷ್ಟು ರಾಯರು ಪವಾಡವನ್ನು ನಮ್ಮ ಜೀವನದಲ್ಲಿ ಮಾಡ್ತಾ ಹೋಗ್ತಾರೆ. ರಾಯರನ್ನ ನಂಬೋರಿಗೆ ಗೊತ್ತಿರುತ್ತೆ ಅವರ ಪವಾಡ ಎಂಥದ್ದು, ಅವರ ಶಕ್ತಿ ಎಂಥದ್ದು ಅಂಥೇಳಿ. ಎಷ್ಟೋ ಜನರ ಜೀವನ ಬದಲಾಗಿದೆ ರಾಯರಿಂದ. ನೀವು ಬೇಕಾದರೆ ಯಾರು ರಾಯರು ಭಕ್ತರಿರ್ತಾರೆ ಅವ್ರ ಹತ್ರ ಒಮ್ಮೆ ಕೇಳಿ ನೋಡಿ, ರಾಯರು ನಿಮ್ಮ ಜೀವನದಲ್ಲಿ ಬಂದಮೇಲೆ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಗಿದೆ ಅಂಥೇಳಿ ಅವ್ರನ್ನ ಕೇಳಿ ನೋಡಿ, ತುಂಬ ಖುಷಿಯಿಂದ ಹೇಳ್ತಾರೆ. ಹಾಗೆ ನಿಮಗೆ ಸಾಧ್ಯವಾದ ವಾರ ಎಲ್ಲ ರಾಯರಿ ಏನಾದರೂ ಒಂದು ಸಿಹಿ ಮಾಡಿ ನೈವೇದ್ಯಕ್ಕೆ ಇಡಿ. ಏನಾದರೂ ಮಾಡ್ಬೋದು, ಬಾಳೆಹಣ್ಣು, ಹಾಲು, ಬೆಲ್ಲ ಉಪಯೋಗಿಸಿ, ಕಾಯಿ ಉಪಯೋಗಿಸಿ
ಅದರಿಂದ ನೀವು ರಾಯರಿಗೆ ಏನಾದರೂ ಸಿಹಿ ಮಾಡಿ ನೈವೇದ್ಯಕ್ಕೆ ಇಡಿ. ಪ್ರತಿ ವಾರ ಮಾಡಬೇಕಂತ ಏನಿಲ್ಲ, ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ನೀವು ರಾಯರಿಗೆ ನೈವೇದ್ಯನ ಮಾಡ್ಬೋದು. ಇನ್ನು ಗುರುವಾರದ ದಿನ ಮಾಂಸಾಹಾರ ತಿನ್ನಬೇಡಿ. ಬೇರೆಯವ್ರ ಮನೆ ಎಂಜಲಾಗಲಿ ಬೇರೆಯವ್ರ ಮನೆ ಊಟ ಆಗಲಿ ಮಾಡಬಾರ್ದು. ಆದಷ್ಟು ಗುರುವಾರ ಬ್ರಹ್ಮಚಾರ್ಯನ ಪಾಲಿಸಿ. ಹಾಗೆ ಮದ್ಯಪಾನ, ಧೂಮಪಾನ, ಕೆಟ್ಟದ್ದು ಮಾತಾಡೋದು ಅದನ್ನೆಲ್ಲ ಮಾಡಬೇಡಿ. ಯಾರೇ ಏನು ಹೇಳಿದ್ರು ನೀವು ಏನೂ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ರಾಯರು ಇದ್ದಾರೆ ಅಪ್ಪ, ರಾಯರೇ ನೋಡ್ಕೊತಾರೆ ಎಲ್ಲ, ರಾಯರು ನನ್ನ ಜೊತೆ ಇದ್ದಾರೆ ಅಷ್ಟು ಸಾಕು ಅಂತ ಹೇಳಿ ನೀವು ಇರಿ. ಹಾಗೆ ಒಬ್ರಿಗೆ ಕೆಟ್ಟದಾಗಲಿ ಅವ್ರಿಗೇನೋ ಹಾಳಾಗಿ ಹೋಗಲಿ ಆ ಥರ ಎಲ್ಲ ರಾಯರ ಹತ್ರ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಡಿ. ಅದು ನೆರವೇರಲ್ಲ. ನಮ್ಮ ಮನೆಗೆ ಒಳ್ಳೇದಾಗಬೇಕು, ನನ್ನ ಗಂಡಂಗೆ ಒಳ್ಳೇದಾಗಬೇಕು, ನನ್ನ ಮಕ್ಳಿಗೆ ಒಳ್ಳೇದಾಗಬೇಕು, ಇಲ್ಲ ನಮ್ಮ ಅತ್ತೆ ಮಾವಂಗೆ, ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೇದಾಗಬೇಕು, ಈ ಥರ ಉದ್ದೇಶಗಳನ್ನ ಇಟ್ಕೊಂಡು ಮಾಡಿ ಖಂಡಿತವಾಗ್ಲೂ ರಾಯರು ನಿಮಗೆ ನೆರವೇರಿಸ್ತಾರೆ. ಆದಷ್ಟು ಭಕ್ತಿಯಿಂದ ರಾಯರನ್ನು ನಂಬ್ತವನ್ನೇ. ತುಂಬ ಖುಷಿ ಆಗುತ್ತೆ ನಿಮಗೆ, ನೀವು ತುಂಬ ಖುಷಿಯಾಗಿರ್ತೀರ. ನೀವು ಗುರುವಾರ ದಿನ ಪೂಜೆ ಮಾಡಿ ನೋಡಿ ರಾಯರಿಗೆ, ಆ ದಿನ ಎಲ್ಲ ನಿಮಗೆ ಖುಷಿಯಾಗಿರುತ್ತೆ. ಏನೋ ಒಂಥರ ಮನಸ್ಸಲ್ಲಿ ನೆಮ್ಮದಿ, ಏನೋ ಒಂಥರ ಖುಷಿ. ಹೀಗೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ದೇವ್ರ ಮನೆಯಲ್ಲೇ ರಾಯರ ಮುಂದೆ ಕುಳಿತು ಆದಷ್ಟು ರಾಯರ ಮಂತ್ರವನ್ನು ಪಠಿಸ್ತಾ ಬನ್ನಿ. ಯಾವುದಪ್ಪ ರಾಯರ ಮಂತ್ರ ಅಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರವನ್ನು ಗುರುವಾರ ದಿನ 21 ಬಾರಿ ಜಪಿಸ್ತಾ ಬನ್ನಿ. ನಾನು ಕೂಡ 21 ಬಾರಿ ಮಿಸ್ ಮಾಡಿದೆ ನಾನು ಜಪಿಸ್ತಾ ಬರ್ತೀನಿ. ನಿಮ್ಗೆ ಅಕಸ್ಮಾತ್ ರಾಯರು ಮುಂದೆ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಜಪಿಸೋಕ್ಕಾಗಲ್ಲ ಅಂತಂದರೆ, ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೀರ, ಸುಮ್ಮನೆ ಕೂತಿರ್ತೀರ, ಆ ಸಮಯದಲ್ಲಿ ಕೂಡ ಆದರೂ ನೀವು ಮನಸ್ಸಲ್ಲೇ ಈ ಒಂದು ಮಂತ್ರವನ್ನು ಹೇಳ್ತಾ ಹೋಗ್ಬೋದು. ಇಲ್ಲ ಆಫೀಸಲ್ಲಿ ಕೂತಿರ್ತೀರ, ನಿಮ್ಗೆ ಅವಾಗ ಫ್ರೀ ಇರ್ತೀರ, ಆ ಟೈಮಲ್ಲಾದರೂ ಕೂಡ ನೀವು ಈ ಒಂದು ಮಂತ್ರವನ್ನು ಮನಸ್ಸಲ್ಲೇ ಜಪಿಸ್ತಾ ಬನ್ನಿ. ಇನ್ನು ಯಾಕಾಗಿ ಸಂಕಲ್ಪ ಮಾಡ್ತಾ ಇದ್ದೀರ ಅಂತೇಳಿ ಯಾರಿಗೂ ಹೇಳಬಾರ್ದು. ನಿಮ್ದು ಆ ಸಂಕಲ್ಪ ನೆರವೇರೋವರೆಗೂ ನಿಮ್ಮ ಗಂಡಂಗಾಗಲಿ ಮಕ್ಕಳಿಗಾಗಲಿ ಅಪ್ಪ ಅಮ್ಮಂಗೂ ಕೂಡ ನಾನು ಈ ವಿಷಯಕ್ಕೆ ಸಂಕಲ್ಪ ಮಾಡ್ತಾ ಇದ್ದೀನಿ ಅಂತ ಹೇಳಬಾರ್ದು. ಯಾರಾದರೂ ಕೇಳಿದ್ರೆ ಇಲ್ಲ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಹೊರತು ಯಾವ ವಿಷಯಕ್ಕೆ ಅಂತೇಳಿ ನೀವು ಹೇಳಬಾರ್ದು. ಇನ್ನು ತೆಂಗಿನಕಾಯಿನ ಏನು ಒಡೆದಿರ್ತೀರ ಅದನ್ನು ನೀವು ಏನಾದ್ರು ಸಿಹಿಗಾದ್ರೂ ಬಳಸ್ಕೋಬೋದು. ಇಲ್ಲ ಅಂತ ಅಂದರೆ ನೀವು ತರಕಾರಿ ಅಡುಗೆಗೆ ಬಳಸ್ಕೋಬೋದು, ನಾನ್ ವೆಜ್ಗೆ ಬಳಸಬೇಡಿ ನೀವು ಕಾಯಿನ. ಇನ್ನು ಆದಷ್ಟು ಏನಾದರೂ ಸಿಹಿ ಮಾಡಿದಾಗ ಚಿಕ್ಕ ಮಕ್ಕಳಿಗೆ ಅಥವಾ ಹಸುವಿಗೆ ಇಲ್ಲ ಅಕ್ಕಪಕ್ಕದ ಮನೆಯವರಿಗೆ ಆದಷ್ಟು ಜನರಿಗೆ ಹಂಚು ತಿನ್ನಿ. ನಾವು ರಾಯರಿಗೆ ಯಾವುದೇ ಒಂದು ಸಂಕಲ್ಪ ಮಾಡಿದ್ರು ಅದನ್ನು ಎಲ್ಲರ ಜೊತೆ ಹಂಚು ತಿಂದಾಗಲೇ ನಮ್ದು ಆ ಸಂಕಲ್ಪಕ್ಕೆ ಒಂದು ಅರ್ಥ ಬರೋದು, ಹಾಗೆ ಅದು ಪರಿಪೂರ್ಣ ಆಗೋದು. ಯಾವತ್ತೆಲ್ಲ ನೈವೇದ್ಯ ಮಾಡಿ ಏನು ಸಿಹಿ ಮಾಡಿರ್ತೀರ, ನಿಮ್ಮ ಮನೆ ಹತ್ರ ಹಸು ಇದ್ದರೆ ಹಸುವಿಗೆ ಕೊಡಿ, ಚಿಕ್ಕ ಮಕ್ಳು ಇರ್ತಾರೆ ಅವ್ರಿಗೆ ಕೊಡಿ, ಇಲ್ಲ ಅಂದರೆ ಅಕ್ಕಪಕ್ಕದ ಮನೆಯವ್ರಿಗೆ ಕೊಡಿ. ನಾನೊಂದು ರಾಯರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿದೆ ಅಂತ ಹೇಳಿಬಿಟ್ಟೆ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಅವರು ಕೂಡ ಈ ಒಂದು ಪೂಜೆನ ಮಾಡಲಿ. ಧನ್ಯವಾದಗಳು ಸ್ನೇಹಿತರೆ.